ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುತೂಹಲ ವಿಜಯ ತಾಜೆ. ಇದು ಮೈಸೂರಿನ ಕುಮಾರಕೊಪ್ಪಲಿನಲ್ಲಿ ನಡೆದಂತಹ ಕಬಡ್ಡಿಯ ಫೈನಲ್ನ ಹಣಾಹಣಿ, ಅರ್ಥಾತ್ ಲೀಗ್ನ ಅಂತಿಮ ಸ್ಪರ್ಧೆ. ಈ ಸ್ಪರ್ಧೆ ಫೈನಲ್ ಆಗಿರುವಂಥ ಅರ್ಥದಲ್ಲಿ, ಹಾಗಾಗಿ ಎರಡು ತಂಡಗಳ ಮಧ್ಯೆ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟ ಆಗಿತ್ತು. ಎಂಥ ಪಂದ್ಯ ಅಂದರೆ ಎರಡು ತಂಡಗಳು ಕೂಡ ಗೆಲುವಿಗಾಗಿ ಹರಸಾಹಸವನ್ನೇ ಸಮಾಜವಾದ ಎರಡು ಕಬಡ್ಡಿಯ ಸ್ಟಾರ್ ಆಟಗಾರರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಅಮ್ಮಿಕುಪ್ಪೆಟ್ಟಿ ಸಾಯಿರಾಜ್ ಮಂಗಳೂರಿನ ತಂಡದ ಪರವಾಗಿ ಅದ್ವಿತೀಯವಾದ ಆಟವನ್ನು ತೋರ್ಪಡಿಸಿದರೆ, ಸ್ಥಳೀಯ ಹುಡುಗ ರಕ್ಷಿತ್ ಪೂಜಾರಿ ಕೂಡ ತಂಡದ ಪರವಾಗಿ ಆಡ್ತಾ ಇದ್ರು. ಜೊತೆಗೆ ಆ ತಂಡದಲ್ಲಿ ಕೂಡ ಮನೋಜ್ ಗೌಡ, ರತನ್ ಇಂತಹ ಅದ್ವಿತೀಯ ತಾರೆಗಳಿದ್ರು. ಇವರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಖಂಡಿತ ಗೊತ್ತಿಲ್ಲ. ಖಂಡಿತ ಆಗ್ತಾ ಇಲ್ಲ. ಸಾಯಿ ಪ್ರಸಾದ್ ಮತ್ತು ಕೋಟೆಯ ಮಧ್ಯೆ ನೋಡಿ, ಇದು ನಮ್ಮ ಶಿವ ಊಟ ಮಾಡಿ ಮಧ್ಯರಾತ್ರಿ ಹೊತ್ತು ಇವರು ಕೂಡ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಏನು ಅಂತ ಅರ್ಥ ಆಗ್ತಿಲ್ಲ. ಹತ್ರ ಹೋಗುವಾಗ ಶಕ್ತಿವೇಲ್ನ ಅಭಿಪ್ರಾಯಗಳನ್ನ ನಿಶಾನ್ ಅವರು ಇವತ್ತು ಯಾಕೆ ಸ್ವಲ್ಪ ಸೈಲೆಂಟ್ ಆಗಿ ಆಗಿದ್ದಾರೆ. ಗೊತ್ತಿಲ್ಲ ಯಾರು ಏನ್ ವಿಚಾರ. ಎಷ್ಟು ಸಲ ಕೇಳಿದ್ವಿ ಆದ್ರೂ ಗೊತ್ತಾಗ್ತಿಲ್ಲ. ನೀವೇನಾದ್ರೂ ವಿಶ್ವ ತಲೆ ಬಿಸಿಯ ಅಥವಾ ತಲೆ ಬಾಚಿಕೊಳ್ತಿದಾರ ಅರ್ಥನೇ ಆಗ್ತಿಲ್ಲ. ಹಾಗಾಗಿ ಮೈಸೂರಲ್ಲಿ ಇವತ್ತು ಭಾಳ ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ನೋಡಿದ್ದೇವೆ. ಹಾಗಾಗಿ ಕೂಡ ಮೈಕ್ ಇದೆ, ಮೈಕ್ ಸೌಂಡ್ ಇಲ್ಲ, ಆದರೂ ಕೂಡ ಸ್ವಲ್ಪ ಸೌಂಡ್ನಲ್ಲೇ ಕಮೆಂಟ್ರಿ ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ. ನನಗೆ ಕೆಲವೊಂದು ಚರ್ಚೆಗಳ ನಂತರ ಆರಂಭ ಆಯಿತು. ನೋಡಿ, ಇವ್ರದ್ದೊಂದು ಚರ್ಚೆ ನೋಡಿ, ಇದೇನು ವಿಚಾರ. ನಾನು ಹತ್ತನದ್ದು ಗೆದ್ದೆ ಸರಿ. ಬೇಡ ಬೇಡ ಬೇಡ, ಅದು ಹಾಕುದು ಬೇಡ. ನಾ ಮಗನೇ ವಿಶ್ವರಾಜ್ ವಿಜಯತ್ತಜ್ ಅವರದ್ದು ಅಭಿಪ್ರಾಯ ಇಲ್ಲಿ. ವಿಜಯತ್ತಜ್ ಅವರು ಎಂತಂದ್ರೆ ಸುಂದರವಾದ ಕಂಠ. ಅವರು ದೇಶ ವಿದೇಶದಲ್ಲಿ ಪಯಣ ನಡೆಸಿ ನಿಶಾನ್ ಯಾಕೆ ಚಪ್ಪೆ ಆಗಿದ್ಯಾ? ಯಾಕೆ ಚಪ್ಪೆ ಆಗಿದ್ಯಾ? ಯಾರು ನಮ್ದು ಮೈಸೂರವರು, ಮೈಸೂರದ ಎರಡು ಅಪ್ಕಮಿಂಗ್ ಸ್ಟಾರ್ಸ್ ಆಡಿಯನ್ಸ್. ಅಫ್ರೀದ್ ಕಡಪ, ತಮಿಳ್ ತಲಾಯ್ವಾಸ್, ಶಕ್ತಿವೇಲ್, ಕಟ್ಟಕೊಡಿ ಇವತ್ತು ಬರ್ಲದತೆ ವಿಜಯತ್ತಜರು ಕುಡ್ಲದ ಸ್ಟಾರ್ ಅಮ್ಮಿ ಕುಪ್ಪೆಟ್ಟಿ ಇತ್ತ. ವ್ಯೂಸ್ ಒಕ್ಕ ಜಾಸ್ತಿ. ಯಸ್ ಸೀರೀಸ್ ಪೊಲೀಸ್ ನಮಸ್ಕಾರ. ಅರ್ಧಣ್ಣ ನಮಸ್ಕಾರ. ಬ್ರಾವ್ ಮಿಸೆ ಅತ್ತಾನೆ ಚಪ್ಪೆ.
ಲೈವ್ ಟೆಲಿಕಾಸ್ಟ್ ಸ್ಟಾರ್ ಸುದರ್ಶನ್ ಗೌಡ. ಎಲ್ಲ ಕಿತ್ತಾಕ್ಬಿಡ್ಲ ಅದನ್ನು ಆಗ್ತದೆ ಅಣ್ಣ ಎಲ್ಲ ಕಿತ್ತಾಕ್ಬಿಡ್ಲ. ಮೊದಲ ಅವಧಿಯಲ್ಲಿ ಆಟ ಮುಂದುವರಿತಾ ಇದೆ. ಚೇತನ್ ಬಂಧನ ಪರಿಣಾಮಕಾರಿ ಟ್ಯಾಕಲ್ಗಳ ಮೂಲಕ ಮೊದಲ ಅವಧಿಯಲ್ಲಿ ಈ ಸ್ಪರ್ಧೆಯ ಫೈನಲ್ ಅರ್ಥಾತ್ ಅಂತಿಮ ಲೀಗ್ ಮಂಜು ಒಳಭಾಗದಲ್ಲಿ ದಾಳಿಯಲ್ಲಿ ಪ್ರತಿ ಪಂದ್ಯಗಳನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿಕೊಳ್ಳಬಲ್ಲ ಆಟಗಾರರು ಎರಡೂ ತಂಡಗಳಲ್ಲಿದ್ದಾರೆ. ಚಾಲ್ಮೆಯ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳಬಲ್ಲಂತಹ ಹೋರಾಟದ ನಿರೀಕ್ಷೆಗಳಲ್ಲಿ ಪಂದ್ಯವನ್ನ ನಾವು ಕಾಣ್ತಾ ಇದ್ದೇವೆ. ಅಂಕಗಳ ಗಳಿಕೆಯ ಜೊತೆಗೆ ಅಂತರವನ್ನು ಹೆಚ್ಚಿಸಿಕೊಳ್ಳಬಲ್ಲಂತ ಯೋಚನೆ. ರಕ್ಷಿತ್ ದಾಳಿಯಲ್ಲಿ ಅನುಭವಗಳ ಮೇಲೇಕೆಗಳ ಮೂಲಕವಾಗಿ ಕದನ. ಎರಡೂ ತಂಡಗಳ ಅಪ್ರತಿಮ ಹೋರಾಟ. ಈಗ ಫೈನಲ್ಗೆ ಲಾಸ್ಟ್ ಮ್ಯಾಚ್ಗೆ ಹಂಗೆ ಅಲ್ಲೂ ಗೆಂಡೆನ ಎಕ್ಸ್ಚೇಂಜ್ ಮಾಡಿದ್ರಲ್ಲ. ಮನೋಜನ ಮೂಲಕ ಆಕ್ರಮಣ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಪೂರ್ಣ ಪ್ರಮಾಣದ ಡಿಫೆನ್ಸ್ನಲ್ಲಿರುವಂತಹ ಆಯಾ ವಾರಿಯರ್ಸ್ ಆಟದ ರಂಗು ತುಂಬಿಸಬಲ್ಲಂತ ಇರಾದೆ. ಪ್ರತಿ ಕ್ಷಣದ ಹೋರಾಟಗಳಲ್ಲಿ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಟಚ್ ಪಾಯಿಂಟ್ ಮೂಲಕ ಅಂಕ. ಸಾಯಿ ಪ್ರಸಾದ್ ಒಳಭಾಗದಲ್ಲಿ. ಶ್ರೇಷ್ಠ ಎರಡೂ ತಂಡಗಳು ಪರಸ್ಪರ ಈ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಆರಂಭಿಕ ಹೆಜ್ಜೆಯಲ್ಲಿ ಕದನ. ಬೋನಸ್ ಪ್ಲಸ್ ಸಿಂಗಲ್. ಮುನ್ನಡೆಯ ಅಂತರವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಫೈನಲ್ ಕದನವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಹೋರಾಟಗಳಲ್ಲಿಯೂ ಕೂಡ ಅದ್ವಿತೀಯ ಆಟಗಾರಗಳಿದ್ದಾರೆ. And again, ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಶ್ರೇಷ್ಠತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲಂತಹ ವಿಶ್ವಾಸಗಳ ಅವಧಿಯಲ್ಲಿ ಈ ಪಂದ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲ ಅವಧಿಯ ಆಟ. ಪ್ರತಿ ದಾಳಿಯಲ್ಲಿ ಮತ್ತೆ ಸಾಯಿ ಪ್ರಸಾದ್ ಗಳಿಕೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವಂತ ಇರಾದೆ. ಮುನ್ನಡೆಯ ನಿಲುವುಗಳನ್ನು ಪ್ರಕಟಗೊಳಿಸಿಕೊಳ್ಳುವಂತ ಅಯ್ಯ ಕಪ್ನಲ್ಲಿ ಏಕಾಂಗಿಯಾಗಿ ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಮುನ್ನಡೆಯ ಅಂತರವನ್ನ ಕಾದಿರಿಸಿಕೊಳ್ಳಬಲ್ಲ ಯೋಚನೆ ತಂಡಗಳಲ್ಲಿ. ರಕ್ಷಿತ ಆಕ್ರಮಣದಲ್ಲಿ ಪ್ರಭುತ್ವವನ್ನು ಸಾಧಿಸಿಕೊಂಡಿರುವಂತಹ ಅವಧಿ. ನಾಲ್ವರು ಡಿಫೆಂಡರ್ಗಳಿದ್ದಾರೆ. ಶಕ್ತಿವೇಲ್ ಅಮ್ಮಿ ಕಾರ್ನರ್ ವಿಭಾಗದಲ್ಲಿ. ಪ್ರತಿ ಪಂದ್ಯದಲ್ಲಿಯೂ ಕೂಡ ನಿರೀಕ್ಷೆಯ ಆಟವನ್ನು ಉಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿ ಸಾಯಿ ಪ್ರಸಾದ್ ಆಕ್ರಮಣದಲ್ಲಿರುವಂತಹ ಆಟಗಾರ. ಒಳಭಾಗದ ಹೋರಾಟದ ನಿರೀಕ್ಷೆಗಳ ಮೂಲಕ ಈ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸಾಯಿ ಮರಳುವ ಹಾದಿಯಲ್ಲಿಯ ಬಂಧನ.
ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ ಕಣದಲ್ಲಿ. ದಾಳಿಯ ಪ್ರತಿ ಅವಕಾಶಗಳನ್ನ ಪರಿಪೂರ್ಣವಾಗಿ ಗಮನಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಮನೋಜ ದಿಟ್ಟ ಹೆಜ್ಜೆಯ ಆಟವನ್ನ ಶಕ್ತಿವೇಲಮ್ಮಿ ಕಾರ್ನರ್ನಲ್ಲಿ ಅವಳಿ ಡಿಫೆಂಡರ್ಗಳ ಮಧ್ಯೆ ಅಮ್ಮಿ 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಅಮ್ಮಿಯ ಖಾತೆಯಿಂದ 8-7 ಇದು ಫೈನಲ್ ಕದನವೇ. ಸರಿ, ಗೆಲುವು ಮತ್ತು ಸೋಲುಗಳ ಲೆಕ್ಕಾಚಾರಗಳು ನಿರಂತರವಾಗಿರೋದಿಲ್ಲ ಲೀಗ್ನ ಹೋರಾಟದಲ್ಲಿ. ಪಂದ್ಯದ ಅದ್ಭುತವಾದಂತಹ ಕ್ಷಣಗಳಲ್ಲಿ ರಣಾಂಗಣದ ತೀವ್ರವಾದಂತಹ ಸ್ಪರ್ಧೆಯ ಮೂಲಕ ಕಣದಲ್ಲಿ ಪಂದ್ಯ ಬಲಿಷ್ಠ ಎರಡೂ ತಂಡಗಳ ಮಧ್ಯೆ ಕದನವನ್ನು ಕಾಣ್ತದೆ. ಅಂತಿಮಲ್ಲಿ ಕದನ ಲೆಕ್ಕಾಚಾರಗಳ ಹೋರಾಟ 9-7 ಅಯ್ಯ ವಾರಿಯರ್ಸ್ ಮುನ್ನಡೆಯಲ್ಲಿ. 2 ಅಂಕಗಳ ಅಂತರ ಇದೆ. ಮಂಚು ಒಳಭಾಗದಲ್ಲಿ ಆಕ್ರಮಣದಲ್ಲಿ ಡಿಫೆನ್ಸ್ ಲಾಭವನ್ನು ಗಳಿಸಿಕೊಳ್ಳಬಲ್ಲಂತ 5 ಡಿಫೆಂಡರ್ಗಳಿದ್ದಾರೆ. ಆಕ್ರಮಣಕಾರಿ ಹೋರಾಟವನ್ನು ಮಾಡಬಲ್ಲಂತವರು. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ರಕ್ಷಿತ ದಾಳಿಯಲ್ಲಿದ್ರೆ ಪಂದ್ಯದ ಸರಾಗ ಚಿತ್ರಣವನ್ನ ಕಣ್ಣದಲ್ಲಿ ಕಾಣಬಹುದಾಗಿದೆ. 2 ತಂಡಗಳಲ್ಲಿ ಥರ್ಡ್ ರ್ಯಾಕ್ ಡೋ ಆಡಾಯ್ ಮಾಡು ಇಲ್ಲವೇ ಮಡಿ. ಡೋ ಆಡಾಯ್ನಲ್ಲಿ ಚೇತನ್ ದಾಳಿಯಲ್ಲಿ ಸರ್ವಾಂಗೀಣ ಆಟಗಾರನಾಗಿ ಗುರುತಿಸಿಕೊಳ್ಳಬಲ್ಲ ಪ್ರಬಲ ಹೆಜ್ಜೆಗಳಲ್ಲಿ ಆಟ. ಡಿಫೆಂಡರ್ಗಳ ಸಂಖ್ಯೆ 5ಕ್ಕೆ ಇರ್ತಾ ಇದೆ. ಹೋರಾಟ ತಂಡಗಳಲ್ಲಿ ಪ್ರದರ್ಶನ ಜಾರಿಯಲ್ಲಿರುವಂತೆಯೇ ಮುನ್ನಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ತಾಕತ್ ಯಾವ ತಂಡದ ಆಟಗಾರಗಳಿಂದ. ಮಾಡು ಇಲ್ಲವೇ ಮಡಿ. ಅಂಕವನ್ನು ಗಳಿಸಿಕೊಳ್ಳುವಂತಹ ಒತ್ತಡದ ಸ್ಥಿತಿಯಲ್ಲಿ ಆಟ ಕಣ್ಣದಲ್ಲಿ ಮುಂದುವರಿತಾ ಇದೆ. ಆಟದ ರಂಗೇರಿಸಿಕೊಳ್ಳಬಲ್ಲಂತ ರಕ್ಷಿತ್ ಬಂಧನ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಶಕ್ತಿ ನಿಶಾನ್ ಕಾರ್ನರ್ನಲ್ಲಿ ಆಟವನ್ನು ಕಾಯ್ದಿರಿಸಿಕೊಳ್ಳುವಂತಹ ಹಂತಗಳಲ್ಲಿಯೇ ಸಮಧ್ಯಂತರ ವಿರಾಮ ಮೊದಲ ಅವಧಿಯ ಸಂಪನ್ನತೆಯನ್ನು ನಾವುಗಳು ಕಾಣುತ್ತಿದ್ದೇವೆ. ಕಣದಲ್ಲಿ ಮೊದಲ ಅವಧಿ ಮುಕ್ತಾಯ ಆದಾಗ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮತ್ತೆ ಕದನ ಆರಂಭ ಆಗ್ತಾ ಇದೆ. 9ರ ಸಮಬಲದಲ್ಲಿ ಹೋರಾಟವನ್ನ ನಾವು ಕಾಣ್ತಾ ಇದ್ದೇವೆ. ಪರಿಪೂರ್ಣ ಹೆಜ್ಜೆಯ ಅನುಭವದ ಆಟಗಳು ಕಣ್ಣದಲ್ಲಿ ಕಾಣ್ತಾ ಇದೆ. ಬೋನಸ್ ಪ್ಲಸ್ ಸಿಂಗಲ್ 11-9 11-9 ಚೇತನ್ ಬೆಂಗಳೂರು ಕೆನಾಲು ಕಲ್ಕೆರೆ ತಂಡದ ಅವಕಾಶವನ್ನ ಹಿಗ್ಗಿಸಿಕೊಳ್ಳುವ ಪ್ರಯತ್ನದಲ್ಲಿ. ಆಟದ ಅವಕಾಶಗಳು ಎರಡೂ ತಂಡಗಳಿಗೂ ಕೂಡ ಇದೆ. ಯಾವ ತಂಡ ಗೆಲುವಿನ ಅಂತರವನ್ನ ಉಳಿಸಿಕೊಳ್ಳಲಿದೆ ಪಂದ್ಯದಲ್ಲಿ?
ಸಮಯವನ್ನು ಪ್ರತಿಪಾದಿಸಿಕೊಳ್ಳಬಲ್ಲ ಆಟಗಾರರು. ದ್ವಿತೀಯ ಅವಧಿಯ ಸೆಕೆಂಡುಗಳು ಓಡುತ್ತಾ ಇದೆ, ನಿಮಿಷಗಳು ಪರಿವರ್ತನೆ ಆಗ್ತಾ ಇದೆ ಸೆಕೆಂಡುಗಳಾಗಿ. ಸಾಯಿ ಅವನ ಜೇತು ಸೋಲೋ ಟ್ಯಾಕಲ್ಗೆ ಪ್ರಯತ್ನ ಇತ್ತು. ಅದ್ಭುತವಾದ ಸ್ಕಿಲ್ಗಳನ್ನು ಬಳಸಿಕೊಂಡು ಬರಾಗುವ ಹಾದಿಯಲ್ಲಿ ಆಟ ಸ್ಪರ್ಧೆಯ ತೀವ್ರತೆಯನ್ನು ಬಳಸಿಕೊಳ್ಳುತ್ತಾ ಇದೆ. ಅಂಕಣದಲ್ಲಿ ಎರಡೂ ತಂಡಗಳು ಪ್ರಬಲವಾದ ಸ್ಪರ್ಧೆಯನ್ನೇ ಮುಂದುವರಿಸ್ತಾ ಇದೆ. ಮತ್ತೆ ಚೇತನ್ ಆಕ್ರಮಣ ಇದೆ. ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಪ್ರಬಲತೆಯ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದೆ. ಮುನ್ನಡೆ ಅಂತರ ಹೆಚ್ಚಿಸಿಕೊಳ್ಳಬಲ್ಲ ಇಂಗಿತಗಳ ಮೂಲಕ ಹನ್ನೆರಡು 10 2 ಅಂಕಗಳ ಅಂತರದಲ್ಲಿ ಟ್ಯಾಕಲ್ ಮಾಡುವ ಯತ್ನ ಯಶಸ್ವಿಯಾದಂತ ಹಿಡಿತ. ಲೆಫ್ಟ್ ಕಾರ್ನರ್ ಇಂದ ಸಾಯಿಯ ಮೇಲೆ ಆಕ್ರಮಣ ಆಗಿದೆ. ಆಗಿದೆ. ಕಣದಲ್ಲಿ ಪ್ರತಿದಾಳಿಯಲ್ಲಿರುವಂತಹ ಕದನ ಮಂಜುವಿನ ಮೇಲೆ ಆಕ್ರಮಣ ಮಾಡುವ ತವಕದಲ್ಲಿ ಆಟ ಸೂಪರ್ ಟ್ಯಾಕಲ್ ಸಾಯಿನ್ ಅಮ್ಮಿ ಕಾಂಬಿನೇಷನ್ ಯಶಸ್ವಿ ಡಿಫೆನ್ಸ್ ಮೂಲಕ 14-11 14-11 ಸಮಯವನ್ನು ಪೂರ್ತಿಯಾಗಿ ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕ ಮುನ್ನಡೆಯ ವಿಶ್ವಾಸಗಳನ್ನು ಉಳಿಸಿಕೊಳ್ಳಬಲ್ಲ ತವಕದಲ್ಲಿ ಪಂದ್ಯ ಕಾಣ್ತಾ ಇದೆ. ಚೇತನ್ ಸುನಾಲ್ವರು ಡಿಫೆಂಡರ್ಗಳ ಮೂಲಕ ನಿಶಾನ್ ಖಾನನಲ್ಲಿ ಸಮಯವನ್ನು ಅದ್ಭುತವಾಗಿ ಬಳಸಿಕೊಂಡ ಆಟಗಾರರು. ರಣಾಂಗಣದ ಶ್ರೇಷ್ಠ ಪಂದ್ಯಗಳನ್ನು ಒಳಭಾಗದಲ್ಲಿ ನಾವು ಕಾಣ್ತೇವೆ. ಔಟ್ ಸೈಡ್ ಅನ್ನುವ ತೀರ್ಪುಗಾರರಿಂದ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ವಿಶ್ವನ ಆಕ್ರಮಣ. ಸಮಾಜವಾದ ಎರಡು ತಂಡಗಳಲ್ಲಿ ಎಂತ ಡಿಫೆಂಡರ್ ಕ್ಷಣ ಕಾಲದಲ್ಲಿ ಆರ್ಭಟಗಳು. ಅದಂತೂ ಇದೆ. ಪಂದ್ಯ ಯಾರ ಪರವಾಗಿಲ್ಲದೆ ಹೋರಾಟವನ್ನ ಗಳಿಸಿಕೊಳ್ಳಬಲ್ಲಂತಹ ವಿಶ್ವಾಸದ ಹೆಜ್ಜೆಯಲ್ಲಿ. And again point 16-13
ಅಂತರ 3ಕ್ಕೆ ಇಳಿತಾ ಇದೆ. 3 ಅಂಕಗಳ ಅಂತರದಲ್ಲಿ ಪಂದ್ಯ. ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಸೆಣಸಾಟವನ್ನು ಮಾಡುವಂತಹ ಅವಧಿಯಲ್ಲಿ ಕಿಕ್ ಮಾಡುವ ಯೋಚನೆ. ಅಮ್ಮಿ ಸರಾಗ ಅಂಕದ ಗಳಿಕೆಗಳ ಜೊತೆಗೆ ಒಂದು ನಿಮಿಷ ಬಂದೆ. ತೃತೀಯ ಮತ್ತು ಚತುರ್ಥ ಬಹುಮಾನ ಟ್ರೋಫಿಯನ್ನು ನೀಡಿರುವಂತವರು ಯೋಗೇಶ್ ಸಿದ್ಧಲಿಂಗಪುರ. ಏನಣ್ಣ ಹೇಳಿ ಹೇಳಿ ಹೇಳಿ. ರಜತ್ ಬದರು 3 ಪಾಯಿಂಟ್ ರಾಮಕನ್ ರಜತ್ ಬ್ರದರ್. ಓಕೆ. ರಜತ್ ಅವರ ಬ್ರದರ್ ಸೂಪರ್ ರೈಡ್ ಮನ್ನ ಮಾಡಿದ್ರೆ ರಕ್ಷಿತ್ ಅವರು ಎಷ್ಟಣ್ಣ? 300 ರೂಪಾಯಿ ಬಹುಮಾನ ಇದೆ ರಕ್ಷಿತ್ ಅವರಿಗೆ. 1000 ಸೂಪರ್ ರೈಡ್ ಮಾಡಿದ್ರೆ ನಮ್ಮ ವಿಶ್ವಾಸ್ ಕಾಟೆ ಅವರಿಂದ 1000 ಘೋಷಣೆ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಆತ್ಮೀಯರಾಗಿರುವಂತ ವಿಶ್ವಾಸ್ ಕಾಟೆ ಅವರಿಂದ 1000 ಸೂಪರ್ ರೈಡ್ಗೆ. ನಮ್ಮ ರಾಮು ಅವರಿಂದ 300 ರೂಪಾಯಿ ಸೂಪರ್ ರೈಡ್ಗೆ. ದಾಳಿಯ ವೇಗವನ್ನ ಹೆಚ್ಚಿಸಿಕೊಳ್ಳುವ ಭರದಲ್ಲಿ ಪಂದ್ಯ ಮುಂದುವರಿತಾ ಇದೆ. ಸೆಕೆಂಡ್ಗಳ ಲೆಕ್ಕಾಚಾರಗಳು. ಅಂತಿಮವಾಗಿ ಕ್ಷಣದಲ್ಲಿ ಪಂದ್ಯ. ಎರಡೂ ತಂಡಗಳಲ್ಲಿ ಲಾಸ್ಟ್ 2 ಮಿನಿಟ್ಸ್ 17-14 17-14ರಲ್ಲಿ 3 ಅಂಕಗಳ ಅಂತರ ಇದೆ. ಆಟ ಎರಡೂ ತಂಡಗಳಲ್ಲಿ ಕೂಡ ಹುರುಪನ್ನ ಹೆಚ್ಚುಗೊಳಿಸಿ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷ. Official time out. ನಿಜ ಮುಟ್ಟಿಲ್ಲ ಅಣ್ಣ. ಅಣ್ಣ ಅಣ್ಣ ನಂದೇಣ ಅಣ್ಣ ಇಷ್ಟು ದಿನ ಒಪ್ಪಾಡ್ತೀನಿ ಅಣ್ಣ. ಅಣ್ಣ ಆಯ್ತಣ್ಣ ಅಣ್ಣ ಇಷ್ಟು ದಿನ ಒಪ್ಪಾಡ್ತೀನಿ ಇದು ಸುಜು ಆಡೇನಲ್ಲಿ ಸ್ಪರ್ಧೆಯ ತೀವ್ರತೆಗಳು ಒಳಭಾಗದಲ್ಲಿ ಹೋರಾಟದ ಅವಕಾಶಗಳ ಮೂಲಕ ಕದನ ಮುಂದುವರಿಯುತ್ತಾ ಚೇತನ್ ಆಕ್ರಮಣದಲ್ಲಿ. ಔಪಚಾರಿಕತೆಗಳ ಕಡೆಗೆ ಕದನ ಮುಂದುವರಿಸಿಕೊಳ್ಳುವ ಹೆಜ್ಜೆಯಲ್ಲಿ ಆಯಾ ಕಪ್ ಸೀಸನ್ 6ರ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಳ್ಳುವಂತ ತಂಡ ಯಾವುದು ಅನ್ನುವ ನಿರ್ಧಾರವನ್ನು ತೀರ್ಪುಗಾರರು ಪ್ರಕಟ ಮಾಡ್ತಾರೆ. ಲೆಕ್ಕಾಚಾರಗಳು ಪ್ರತಿ ಪಂದ್ಯಗಳು ಮುಗಿದಾಗ ನಾವುಗಳು ಪ್ರಕಟ ಮಾಡ್ತೇವೆ, ಆದರೆ ಇಲ್ಲಿ ತೀರ್ಪುಗಾರರು ಪ್ರಕಟ ಮಾಡ್ತಾರೆ ಈ ಫೈನಲ್ನ ಈ ಪಂದ್ಯಾವಳಿಯ ವಿಜೇತ ತಂಡ ಯಾವುದು ಅನ್ನುವಂಥದ್ದು. 50,000 ನಗದು ಪುರಸ್ಕಾರವನ್ನು ಗೆದ್ದುಕೊಳ್ಳುವ ತಂಡ ಯಾವುದು ಅನ್ನುವಂಥದ್ದು ಇದೀಗ ನಿರ್ಧಾರ ಆಗಲಿದೆ. ನಮ್ಮ ರವಿ ಸರ್ ಅದನ್ನು ಘೋಷಣೆ ಮಾಡ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಹುಮಾನಗಳನ್ನು ಪಡೆದುಕೊಳ್ಳುವ ತಂಡಗಳು ಯಾವುದು ಅನ್ನುವಂಥದ್ದು.